ಹಲೋ ಎವ್ರಿವನ್, ವೆಲ್ಕಮ್ ಟು ಯುಕ್ತಾ ನವೀನ್ ವ್ಲಾಗ್ಸ್. ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿಯಾದ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ಮೊದಲು 5 ಲೋಟದಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ಅದೇ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನಬೇಳೆ, ಅರ್ಧ ಲೋಟದಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಅನ್ನ ತೊಗೊಂಡು ನಾನು ನೆನೆ ಇಟ್ಕೊಂಡಿದ್ದೀನಿ. ಒಂದು 5 to 6 hours ನೆನೆಸಬೇಕು. ಹಾಗೆ ರುಬ್ಬೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಒಂದು 2 ಇಡಿ ಆಗುವಷ್ಟು ಅವಲಕ್ಕಿನ ಆ್ಯಡ್ ಮಾಡಿಕೊಂಡು ನಾವು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನಾನು ರುಬ್ಬಿ 6 to 8 hours ಫರ್ಮೆಂಟೇಷನ್ ಮಾಡಿ ಇಟ್ಟಿದ್ದೀನಿ. ಇದು ರೆಡಿಯಾಗಿರೋ ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಿಗೆ ನಾವೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ಆವಾಗ ನಮಗೆ ಕಲರ್ ಬರುತ್ತೆ ದೋಸೆ, ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ. ಇದು ಮೂರನ್ನು ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಬಂದು ಅದನ್ನ ನೆನೆಯಕ್ಕೆ ಬಿಡಿ. ಆಮೇಲೆ ನೀವು ದೋಸೆ ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ. ಹಿಟ್ಟನ್ನ ದೋಸೆ ಹಿಟ್ಟು ಅದಕ್ಕೇ ಕಲಿಸ್ಕೋಬೇಕು. ಸ್ವಲ್ಪ ತಿಕ್ಕಾಗಿರಲಿ, ತುಂಬ ನೀರಾಗಿ ಬೇಡ. ಈಗ ನಾವು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ 2 ಈರುಳ್ಳಿ, 2 ಟೊಮೆಟೊ, ಹಾಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಉಪ್ಪು. ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ನೀರಲ್ಲಿ ನೆನೆ ಇಟ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ನೆನೆ ಇಟ್ಕೊಂಡಿರುವ ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಕೊಬ್ಬರಿ ಆ್ಯಡ್ ಮಾಡೋದು ಮರ್ತೋದೆ, ಸೊ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟೇ ಆ್ಯಡ್ ಮಾಡ್ಕೊಂಬಿಡಿ ಕೊಬ್ಬರಿನ. ಈರುಳ್ಳಿ ಟೊಮೆಟೊ ರುಬ್ಬಿ ನೀವು ಫ್ರೈ ಮಾಡಿ ರುಬ್ಕೊಂಡ್ರೇನು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ಕಾಯಿ ಚಟ್ನಿ ನಾವು ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕರಿಬೇವು, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ತಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೇರಿಸಿ ರುಬ್ಬಿಕೊಂಡ್ರೆ ನಮಗೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಈಗ ನಾವು ಅದು ಮಿಕ್ಸ್ ಮಾಡಿ ಇಟ್ಟಿರುವ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಈಗ ಅದನ್ನು ನಾವು ದೋಸೆ ಮಾಡ್ಕೊಳ್ಳೋಣ. ಸ್ವಲ್ಪ ತಿಕ್ಕಾಗಿರಬೇಕು ಬ್ಯಾಟರು, ತುಂಬ ನೀರಾಗಿ ಮಾಡ್ಕೊಬೇಡಿ, ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ದೋಸೆ. ಆವಾಗ ನಿಮಗೆ ಔಟರ್ ಲೇಯರ್ ಬಂದು ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಫುಲ್ಲು ಬೆಂದು ನೀಟಾಗಿ ಬರುತ್ತೆ ದೋಸೆ. ಇವಾಗ ಅದು ದೋಸೆ ಹಾಕಿ ಒಂದು 2 to 3 ಸೆಕೆಂಡ್ ಬಿಡಿ. ಮೇಲೆಲ್ಲ ಸ್ವಲ್ಪ ಬೆಂದಂಗೆ ಆಗುತ್ತಲ್ಲ, ಆಗ ನೀವು ಕೆಂಪು ಚಟ್ನಿ ನಾವು ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದು ಖಾರ ಏನಿರಲ್ಲ, ಹಾಗಾಗಿ ನಾನು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಆಗಲೇ ಅದು ಚೆನ್ನಾಗಿರೋದು. ಹಾಗೆ ಸ್ವಲ್ಪ ಬೆಣ್ಣೆನೂ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಬೆಣ್ಣೆಲೇ ಮಾಡ್ಕೋಬೋದು, ಇಲ್ಲ ನೀವು ಎಣ್ಣೆಲೇ ಮಾಡ್ಕೋಬೋದು. ಬಟ್ 2 ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆಲೇ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಫುಲ್ಲು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಕಲರ್ ಬರಲಿ. ಆಮೇಲೆ ನಾವು ಮಾಡಿಟ್ಕೊಂಡಿರುವ ಆಲೂಗೆಡ್ಡೆ ಪಲ್ಯ ಸ್ಟಫಿಂಗ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ನಾವು ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಕ್ರಿಸ್ಪಿಯಾದ ದೋಸೆ ರೆಡಿ ಆಗುತ್ತೆ. ನಾನು ಆಲೂಗೆಡ್ಡೆ ಪಲ್ಯ ಬಂದು ನಾರ್ಮಲಾಗಿ ಎಲ್ಲರೂ ಮಾಡ್ತಾರಲ್ಲ ಹಾಗೇನೆ, ಆ ರೆಸಿಪಿ ಇಲ್ಲಿ ನಾನು ಶೇರ್ ಮಾಡಿಲ್ಲ. ಸ್ಟಫಿಂಗ್ ಇಟ್ಕೊಂಡು ನಾವು ಕ್ಲೋಸ್ ಮಾಡಿಕೊಂಡ್ರೆ ಅದು ಕೆಂಪಗಾದ್ಮೇಲೆ ನಮಗೆ ಕ್ರಿಸ್ಪಿಯಾದ ದೋಸೆ ರೆಡಿ ಆಗುತ್ತೆ. ನೋಡಿ, ನಾನು ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಬಟ್ ಇದು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ನೀಟಾಗಿ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ತಿನೂ ಹೌದು. ನೋಡಿ, ಹಿಂಗೆ ಫುಲ್ಲು ಸವ್ರ್ಕೊಳ್ಳಿ, ಆಗ ಅದು ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ಗೂ ನಿಮಗೆ ಆ ಫ್ಲೇವರ್ ಸಿಗ್ತಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ನಿಮಗೆ ಕಾಣಿಸುತ್ತೆ ಕೆಂಪಗಾಗೋದು, ಆವಾಗ ಅದು ಸ್ಟಫಿಂಗ್ ಇಡಿ. ಸ್ಟಫಿಂಗ್ ಇಟ್ಟು ತಕ್ಷಣ ನೀವು ಫೋಲ್ಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕಾದರೂ ಫೋಲ್ಡ್ ಮಾಡ್ಕೊಬೋದು. ಕೋನ್ ಶೇಪಲ್ಲೂ ಮಾಡ್ಬೋದು, ಬಟ್ ನಾನಿವತ್ತು ಜಸ್ಟ್ ನಾರ್ಮಲ್ ಶೇಪ್ಗೆ ಫೋಲ್ಡ್ ಮಾಡಿದ್ದೀನಿ ದೋಸೆ.
ಕ್ರಿಸ್ಪಿಯಾದ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಮಸಾಲೆ ದೋಸೆ ರೆಡಿಯಾಗಿದೆ. ಅದನ್ನು ನಾವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಕೊಳ್ಳಿ, ಅನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.